ಆಕಾಶವಾಣಿ ಮಂಗಳೂರು. ಮಂಗಳೂರು ವಿಶ್ವವಿದ್ಯಾನಿಲಯದ 44ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದ ಬಾನುಲಿ ವರದಿ. ಮಂಗಳೂರು ವಿಶ್ವವಿದ್ಯಾನಿಲಯದ 44ನೇ ಘಟಿಕೋತ್ಸವ 28ನೇ ಮಾರ್ಚ್ 2026 ಶನಿವಾರದಂದು ಮಂಗಳ ಗಂಗೋತ್ರಿಯ ಮಂಗಳಾ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವ ಭಾಷಣಕಾರರಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಾಗವಹಿಸಿದ್ದರು. ಆರಂಭದಲ್ಲಿ ಕುಲಾಧಿಪತಿಗಳು, ಕುಲಪತಿಗಳು ಸೇರಿದಂತೆ ವಿವಿಧ ನಿಕಾಯಗಳ ಮುಖ್ಯಸ್ಥರು ಹಾಗೂ ಗೌರವ ಡಾಕ್ಟರೇಟ್ ಪುರಸ್ಕೃತರು ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಸಭಾಂಗಣವನ್ನು ಪ್ರವೇಶಿಸಿದರು. ರಾಷ್ಟ್ರೀಯ ಗೀತೆ, ರಾಷ್ಟ್ರಗೀತೆ ಮತ್ತು ನಾಡಗೀತೆಗಳ ಗಾಯನದೊಂದಿಗೆ ಸಮಾರಂಭಕ್ಕೆ ಚಾಲನೆ. ಬಳಿಕ ಕುಲಾಧಿಪತಿಗಳಾದ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವ ಆರಂಭವಾಯಿತು ಎಂದು ವಿದ್ಯುಕ್ತವಾಗಿ ಘೋಷಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮಾ ಅವರು ಅತಿಥಿ ಗಣ್ಯರನ್ನು ಹಾಗೂ ಸರ್ವರನ್ನು ಸ್ವಾಗತಿಸಿದರಲ್ಲದೆ ವಿಶ್ವವಿದ್ಯಾನಿಲಯದ ಬಗ್ಗೆ ಪರಿಚಯಾತ್ಮಕ ನುಡಿಗಳನ್ನಾಡಿ ಈ ಬಾರಿಯ ಶೈಕ್ಷಣಿಕ ವರ್ಷದ ಸಾಧನೆ ಫಲಿತಾಂಶಗಳ ವಿವರವನ್ನು ಮುಂದಿಟ್ಟರು. We are a 46-year young university with an excellent academic record. The university has 28 full-fledged departments offering 54 post-graduation as well as PhD programs. We have 154 affiliated colleges, 9 autonomous colleges and couple of constituent colleges with us. Mangalore University is ranked by NIRF in 51 to 100 rank band among the state public universities. We have achieved third rank at the national level in the World University Green Metric ranking and first rank in the state universities. We are ranked 263rd in Asia by QS World Ranking 2025. At 18th position nationally in India today, MDRA ranking 2025, and 44th position nationally and 4th position in Karnataka out of top 75 state public universities in the Outlook IK rankings 2025. In 2025-26, we have published over 800 research papers with 410 of them published in high impact factor journals. In the academic year 2024-25, 19,568 students have qualified to receive degrees. 1,743 in the BA program, 767 in BSc, 7,340 in BCom, and 3,350 in BCA. In the other programs, including very innovative professional programs, 6,529 students have become eligible to receive their degrees today. There are 161 doctoral degree holders, 147 rank holders, 57 cash prize winners and 56 gold medalists are receiving their respective certificates today. ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ, ದೈವನರ್ತಕ ರವೀಶ್ ಪಡುಮಲೆ ಅವರಿಗೆ ಈ ಬಾರಿಯ ಗೌರವ ಡಾಕ್ಟರೇಟ್ ಪ್ರದಾನಿಸಲಾಯಿತು. ಯಕ್ಷದಿಗ್ಗಜ ದಿವಂಗತ ಸೂರಿಕುಮೇರು ಗೋವಿಂದ ಭಟ್ ಅವರಿಗೆ ಮರಣೋತ್ತರವಾಗಿ ಗೌರವ ಡಾಕ್ಟರೇಟ್ ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನಿಸಲಾಯಿತು. ವಿವಿಧ ಸ್ನಾತಕ, ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳ ರ್ಯಾಂಕ್ ವಿಜೇತರಿಗೆ ಕುಲಾಧಿಪತಿಗಳು ಪ್ರಮಾಣ ಪತ್ರ ಹಸ್ತಾಂತರಿಸಿದರು. ಇದೇ ವೇಳೆ ನಗದು ಬಹುಮಾನ ಮತ್ತು ಚಿನ್ನದ ಪದಕಗಳನ್ನು ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಘಟಿಕೋತ್ಸವ ಭಾಷಣ ನೆರವೇರಿಸಿದರು. Today is a day of joy, a day of pride, a day of memory, but let us also recognize it for what it truly is. A convocation is not merely the distribution of degrees, it is the transfer of responsibility. ಆತ್ಮೀಯ ಸ್ನೇಹಿತರೆ, ಕಾನ್ವೊಕೇಶನ್ ಕೇವಲ ಒಂದು ಸರ್ಟಿಫಿಕೇಟ್ ಪಡೆಯುವ ದಿನ ಅಲ್ಲ. ನಿಮ್ಮ ಮುಂದಿನ ಭವಿಷ್ಯದ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಹಾಗೆ ಸರ್ಟಿಫಿಕೇಟ್ ಭವಿಷ್ಯವನ್ನು ರೂಪಿಸಲಿಕ್ಕೆ ಬೇಕಾದಂಥ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ ಅಷ್ಟೇ. ಆದರೆ ಅದು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ. ಒಂದು ಕಾಲ ಇತ್ತು, ಪ್ರಾಯಶಃ ನಮ್ಮ ಜನ್ರೇಷನ್ಗಿಂತ ಮೊದಲಿನ ಕಾಲ, ಡಿಗ್ರಿ ಇದ್ದವರಿಗೆ ಒಂದು ರೀತಿ ಕೆಲಸ, ಡಿಗ್ರಿ ಇಲ್ಲದವರಿಗೆ ಇನ್ನೊಂದು ರೀತಿಯ ಕೆಲಸ. ದ ಕ್ಲಾಸ್ ಬ್ಯಾರಿಯರ್, ಒಂದು ರೀತಿಯ ಕ್ಯಾಟಗರಿ ರೀತಿಯ ಕೆಲಸಗಳು. ಪ್ರಾಬಬ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಸ್ಟಿಟ್ಯೂಷನಲ್ ಸೆಟಪ್ that had its base in the past colonial idea of education. ಆದರೆ ಇವತ್ತು ನಾವು ಸ್ಟಾರ್ಟಪ್ ಕಾಲದಲ್ಲಿದ್ದೇವೆ. ಇಲ್ಲಿ ಡಿಗ್ರಿ ಅಲ್ಲ, ಧ್ಯೇಯ ಮುಖ್ಯ. ಏನಾದರೂ ಸಾಧಿಸುತ್ತೇನೆ ಹೇಳುವ ಛಲವೇ ಮುಖ್ಯ.
ಅದರಲ್ಲೂ ವಿಶೇಷವಾಗಿ ಮಂಗಳೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ. ನಮಗೆ ಸ್ಟಾರ್ಟಪ್ ಎನ್ನುವಂಥದ್ದು ಹೊಸತಲ್ಲ, ಶಬ್ದ ಹೊಸದಾಗಿರಬಹುದು, ಆದರೆ ಸ್ಟಾರ್ಟಪ್ ಮಾನಸಿಕತೆ ಈ ಮಣ್ಣಿನ ಗುಣ, ಅದು ಮಂಗಳೂರಿನ ಅವರ ಹುಟ್ಟಿನ ಗುಣ. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಅದಕ್ಕೆ ಹೊರತಾಗಿದೆ ಅನ್ನುವಂಥದ್ದನ್ನು ನಾನು ಭಾವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಫಾರ್ ಇಯರ್ಸ್ ದಿಸ್ ಯೂನಿವರ್ಸಿಟಿ ಹ್ಯಾಸ್ ಟಾಟ್ ಯು, ಟೆಸ್ಟೆಡ್ ಯು, corrected you and prepared you. It has given you classrooms, books, deadlines, friendships, arguments, discipline and hope. But from today onwards, the burden shifts. From today onwards, life will ask you its own questions. And unlike an examination, those questions will not arrive with a timetable. They will not come one paper at a time. They will not wait for you to feel ready. This is why this day matters. It is not only a day of recognition, it is day of expectation. And expectation, your parents have expectation, your teachers definitely will have expectation, this university has expectations, and more than that, Dakshina Kannada, which I call it as an ocean of possibilities, has expectations, and most importantly, Bharat has expectations. And you graduate at a time when those expectations are larger than ever before. This is a defining phase in India's story. We are living in a country that has decided it will not merely consume the future designed by others. India now seeks to build, shape, and lead in technology, in enterprise, in science, in security, in innovation, and most importantly, in confidence. Ours is no longer a nation asking whether it can rise. Ours is a nation asking how far it can rise, how fast it can rise, and how many people it can take along with it. That is the age you are stepping into. And if that sounds demanding, it is. But I have come here to tell you something simple. You are not too small for this age because you come from a region that has never produced small people. Dakshina Kannada has always understood something important. Roots and ambitions are not enemies. Virasat is not an enemy. Heritage and modernity do not weaken each other. They strengthen each other. That is the soil that has shaped you. And most importantly, today when we honored the honorary doctorates, be it Harekala Hajabba, be it Ravish Padumale, or be it Govinda Bhatt, they define the asmita of this soil. They define the asmita of this land. I congratulate the Honorable Vice Chancellor, the syndicate members, and the Academic Council members for truly recognizing the asmita of this land and honoring 3 people who represent the spirit of Dakshina Kannada. So never believe that to become modern, you must become rootless. The strongest people in the world are not those who have forgotten where they have come from. They are those who know where they come from and therefore know how to stand firm when pressure comes. That is one reason this university matters. Mangalore University is not merely a campus where classes were attended and exams were written. It is a part of India's growth story. This university houses the Center for Advanced Research in Environmental Radioactivity. It has built scientific capability through variable energy, microtron, and its collaborations with national institutions as stated by the Vice Chancellor. It is also stepping into the future to fresh investment and new work in areas such as artificial intelligence and machine learning. This should give every student here confidence. So when the moment comes, move. Do not choose the comfort of inaction over the dignity of effort. The second lesson I want to tell you is build where you stand. For too long, many young Indians were taught a narrow idea of success. Leave the town, leave the district, leave the language, leave your asmita, leave the memory of where you began. Somewhere else they were told your life will become important. But that old map is changing. Mangalore is not merely a place that sends talent elsewhere. It is increasingly a place where talent can build. Education, enterprise, technology, research, logistics and innovation. Build this Uru with strength, with courage and with the asmita of this land. The future of India will not be built only in a few famous pin codes. It will be built by strong regions with confident people and serious institutions. Dakshina Kannada can be one of these regions. Mangalore University can be one of those institutions. Mangalore can be one of the centers. And many of you can help make that real. The third and last lesson is your degree is not only a personal asset, it is public trust. You should want success. You should want prosperity. You should want stability and growth. There is nothing wrong with ambition. A country rises when its young people aim high. But ambition becomes too small when it ends only with the self. Behind every graduate here stands sacrifice. Parents who have adjusted their lives for your future. Teachers
who have demanded more than convenience would allow. A university that is invested in your growth. A nation that is building educational, scientific capacity because it believes its youth can carry the future further than earlier generations could. So ask yourself, what job will I get? Not only ask, what job will I get? Ask, what am I capable of carrying? What can I improve? What can I build? What can I strengthen? That is the difference between career and a contribution. That is the difference between success that is seen and success that matters. And that brings me to the larger horizon before all of us as our Prime Minister envisioned Vikasit Bharat 2047. The vision before the nation is clear. By the centenary of our independence, India must stand as a developed country, prosperous, self-reliant, innovative, secure, and confident in who it is. And today, if you see the geopolitical circumstances, it is more so that we have a responsibility which is larger than self. It is a civilizational responsibility. Your education must not end in employment alone. Your ambition must not end in comfort alone. Your talent must not end in personal success alone. Let your knowledge serve a larger purpose. Let your ambition strengthen this nation. Let your work bring dignity to the place that formed you. Carry Mangalore University not as a memory but as a standard. Carry Dakshina Kannada not merely as a place but as a source of strength. Carry India not as a sentiment but as a responsibility. And wherever life takes you, whether to Bangalore or Boston, to startup or a civil service office, to a research lab or to a family enterprise, let people say this of you. He is someone who has taught well. He is someone who is grounded. He is someone who does not run from hard things. That is the real test of education. So as you step out of this hall today, step out not just with a degree in your hand, but with a standard in your life. May you be worthy of your degree. May you be worthy of your parents' sacrifices. May you be worthy of this university. And may you be worthy of the India that now waits for your service. ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ಕರ್ನಾಟಕ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿ ಶಿಕ್ಷಣವು ವೈಯಕ್ತಿಕ ಮಾತ್ರವಲ್ಲ, ಸಮಗ್ರ ರಾಷ್ಟ್ರದ ಪ್ರಗತಿಗೂ ಪೂರಕ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मैं आप सभी को मैंगलोर विश्वविद्यालय के 44वें दीक्षांत समारोह की हार्दिक बधाई और शुभकामनाएं देता हूं। प्रसन्नता का विषय है कि आज इस दीक्षांत समारोह में आदरणीय श्री हरेकला जी और गोविंद भट्ट जी एवं आदरणीय श्री रवीश पड़ुमले जी को मानद उपाधि से सम्मानित किया गया है। मैं इनकी उत्कृष्ट उपलब्धियों के लिए और समाज हित, जनहित एवं देश की प्रगति में इनके योगदान के लिए बधाई एवं शुभकामनाएं देता हूं और इन सब के उज्जवल भविष्य की कामना करता हूं। इनसे अनुरोध करता हूं कि जिस काम के लिए आपको ये उपाधि प्रदान की गई है, ये काम आगे भी आप करते रहें। आज दीक्षांत समारोह में पदक और उपाधि प्राप्त करने वाले सभी विद्यार्थियों को मैं हार्दिक बधाई एवं शुभकामनाएं देता हूं। आज आप सभी अपने परिश्रम, समर्पण और दृढ़ संकल्प के बल पर इस मुकाम तक पहुंचे हैं। आज का यह दिन आपकी उपलब्धियों का उत्सव मनाने और भविष्य के लिए नए संकल्प खोजने का अवसर है। मुझे विश्वास है कि आप राष्ट्र, प्रदेश और समाज की उम्मीदों पर खरे उतरेंगे और आप अपनी शिक्षा, प्रतिभा एवं प्रशिक्षण का उपयोग मानव कल्याण के लिए करेंगे। आज का दिन आपके माता पिता, अभिभावकों और शिक्षकों के प्रति आभार प्रकट करने का अवसर भी है, जिनके मार्गदर्शन और प्रोत्साहन ने आपकी शैक्षणिक यात्रा को दिशा दी है। यह अवसर उनके प्रति आभार प्रकट करने का है। आप इस बात को मन में ध्यान रख करके उनका सम्मान करें। औपचारिक शिक्षा पूर्ण होने के बाद आप अलग अलग दिशाओं में अपनी यात्रा शुरू करेंगे। कुछ विद्यार्थी निजी क्षेत्र में सेवा देंगे, कुछ उच्च शिक्षा और शोध में, और कई विद्यार्थी अपने उद्यम स्थापित करने या फिर शिक्षण में अपना भविष्य बनाएंगे। सभी क्षेत्रों में अलग अलग प्रकार की योग्यता और कौशल की आवश्यकता होती है, लेकिन कुछ गुण ऐसे होते हैं जो हर क्षेत्र में प्रगति के लिए समान रूप से आवश्यक और सहायक होते हैं। सदैव सीखते रहने की इच्छा और प्रवृत्ति, विपरीत और कठिन परिस्थितियों में भी नैतिक मूल्यों, सत्यनिष्ठा और ईमानदारी का दृढ़ता से पालन करना,
परिवर्तन को स्वीकार करने का साहस, असफलताओं से सीखकर आगे बढ़ने का संकल्प, टीम वर्क और सहयोग की भावना, समय और संसाधनों का अनुशासित ढंग से प्रयोग करना तथा ज्ञान और क्षमता का उपयोग व्यक्तिगत लाभ के लिए नहीं बल्कि समाज और राष्ट्र के व्यापक हित में करना, ये सभी गुण आपको एक अच्छा प्रोफेशनल के साथ साथ जिम्मेदार और संवेदनशील नागरिक भी बनाएगा। भविष्य में आपके सामने कई चुनौतियां आएगी। उस समय आपका चरित्र बल और आपके नैतिक मूल्य ही आपके सबसे प्रभावी मार्गदर्शक होंगे। आपको मेरी सलाह है कि सफलता को बड़े पैकेज या ऊंचे पद से न मापें, बल्कि इस आधार पर उसका आंकलन करें कि आपके ज्ञान का कार्य से कितने लोगों को जीवन में सकारात्मक बदलाव आया है। आज का विश्व तीव्र परिवर्तन के दौर से गुजर रहा है। विज्ञान, प्रौद्योगिकी और नवाचार के क्षेत्र में निरंतर हो रहे विकास ने जीवन के प्रत्येक क्षेत्र को प्रभावित किया है। कृत्रिम बुद्धिमत्ता, डेटा विज्ञान, जैव प्रौद्योगिकी और डिजिटल क्रांति ने नए अवसरों के साथ साथ नई चुनौतियां भी प्रस्तुत की है। आधुनिक तकनीकों का दुरुपयोग करके साइबर अपराध में वृद्धि हो रही है और ई वेस्ट से पर्यावरण का नुकसान हो रहा है। ऐसे समय में केवल सैद्धांतिक ज्ञान पर्याप्त नहीं है, बल्कि आपको व्यावहारिक कौशल, रचनात्मक सोच और समस्या समाधान की क्षमता भी विकसित करनी होगी। मैंगलोर विश्वविद्यालय जैसे महत्वपूर्ण संस्थानों ने यह अपेक्षा है कि वे सामूहिक तकनीकों का सामान्य ज्ञान और समाज पर पड़ने वाले कुप्रभावों के नियंत्रण और समाधान खोजने की दिशा में सहभागी बने। शिक्षा किसी राष्ट्र की प्रगति और उन्नति की आधारशिला है। शिक्षा व्यक्तिगत विकास के साथ साथ सामाजिक परिवर्तन और राष्ट्र निर्माण का माध्यम भी है। शिक्षा रचनात्मक होनी चाहिए और शिक्षा ऐसी हो जो लोगों के जीवन के सभी पहलुओं को छुए, चाहे वह आर्थिक, बौद्धिक, कलात्मक, आर्थिक, सामाजिक या आध्यात्मिक जीवन से संबंधित हो। हमारे यहाँ ज्ञान सदैव जीवन का सर्वोच्च उद्देश्य रहा है। वेदों, उपनिषदों जैसे हमारे कालजयी ग्रंथों से लेकर समृद्ध संगम, साहित्य और नालंदा और तक्षशिला जैसे शिक्षा के प्राचीन शिक्षण केंद्रों तक भारत में ज्ञान को एक शाश्वत खोज माना है। 21वीं सदी के भारत में हमारी शिक्षा प्रणाली महत्वपूर्ण भूमिका निभा रही है। प्रिय विद्यार्थियों, आपकी शिक्षा तभी सार्थक होगी जब उसका लाभ समाज तक पहुंचेगा। आज भारत स्टार्टअप और नवाचार के क्षेत्र में तेजी से आगे बढ़ रहा है। नवाचार के माध्यम से समस्याओं का समाधान खोजें और उद्यमिता के माध्यम से रोजगार के नए अवसर उत्पन्न करें। आपको नौकरी खोजने की बजाय नौकरी देने वाले के प्रयास करना चाहिए। भारत आज एक नए युग की ओर अग्रसर है, एक ऐसा युग जिसमें हम विकसित भारत 2047 के संकल्प को साकार करने के लिए प्रतिबद्ध हैं। इस संकल्प को पूरा करने में आप जैसे युवाओं की भूमिका अत्यंत महत्वपूर्ण है। आप ही वह शक्ति है जो भारत को आत्मनिर्भर, आर्थिक रूप से सशक्त और वैश्विक नेतृत्व की दिशा में आगे बढ़ा सकते हैं। मैं आप सबसे आपके उज्जवल भविष्य की कामना करता हूं और आप अपने सपनों को साकार करें, अपने लक्ष्यों को ऊंचा रखें और अपने प्रयासों को निरंतर बनाए रखें। मैं आप अपनी प्रतिभा और परिश्रम से अपना और अपने परिवार का, समाज का और राष्ट्र का गौरव बढ़ाएंगे। आपकी सफलता ही देश की सफलता है। इन्हीं शुभकामनाओं के साथ मैं आप सबको बधाई देते हुए, शुभकामनाएं देते हुए, आपके उज्जवल भविष्य की कामना करते हुए मेरी वाणी को विराम देता हूँ। ಕುಲಾಧಿಪತಿಗಳು ಹಾಗೂ ರಾಜ್ಯಪಾಲರೂ ಆಗಿರುವ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರ ಘೋಷಣೆಯೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಾರಂಭದಲ್ಲಿ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ದೇವೇಂದ್ರಪ್ಪ ಎಚ್, ಪ್ರಭಾರ ಕುಲಸಚಿವರಾದ ಪ್ರೊಫೆಸರ್ ಗಣೇಶ್ ಸಂಜೀವ್ ಸೇರಿದಂತೆ ಇತರ ಅಧಿಕಾರಿಗಳು, ಗಣ್ಯರು, ವಿದ್ಯಾರ್ಥಿಗಳು, ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಪರಿಷತ್ ಸದಸ್ಯರು ಭಾಗವಹಿಸಿದ್ದರು. ಘಟಿಕೋತ್ಸವ ಮೆರವಣಿಗೆ ವಿದ್ಯುಕ್ತವಾಗಿ ಸಭಾಂಗಣದಿಂದ ನಿರ್ಗಮಿಸಿತು. ಸಮಾರಂಭದ ಸಮಗ್ರ ನಿರೂಪಣೆಯಲ್ಲಿ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಡಾಕ್ಟರ್ ಧನಂಜಯ ಕುಂಬ್ಳೆ ಮತ್ತು ವಾಣಿಜ್ಯ ವಿಭಾಗದ ಡಾಕ್ಟರ್ ಪ್ರೀತಿಕೀರ್ತಿ ಡಿಸೋಜಾ ಸಹಕರಿಸಿದ್ದರು. ಈ ಬಾರಿಯ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್,
ಡಾಕ್ಟರೇಟ್ ಮತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಲ್ಲಿ ಕೆಲವರು ಆಕಾಶವಾಣಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡರು. ಇವತ್ತು ಬಹಳ ಸಂತೋಷದ ದಿನ. ಮಂಗಳೂರು ವಿಶ್ವವಿದ್ಯಾಲಯ ಹತ್ತಿರ ಇದ್ದವರು ಬಡವನು ಮಂಗಳೂರು ವಿಶ್ವವಿದ್ಯಾಲಯ ನನ್ನನ್ನು ಈಗ ಪದ್ಮಶ್ರೀ ನನಗೆ ಕೊಟ್ಟ ಆಜ ಬಗ್ಗೆ ಉಂಟಲ್ಲ, ಮಂಗಳೂರು ವಿಶ್ವವಿದ್ಯಾಲಯ ತಲೆಬಾಗ್ತದೆ. ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ನನ್ನ ಸನ್ಮಾನ್ಯ ಈಗಿನ ಉಪಕುಲಪತಿ ಧರ್ಮಸ್ಥಳ ಅವರಿಗೆ, ರಾಜ್ಯಪಾಲ ಅವರಿಗೆ, ಸನ್ಮಾನ್ಯ MP ಅವರಿಗೆ, ನನ್ನ ಕ್ಷೇತ್ರದ ಶಾಸಕರು, ವಿಧಾನ ಸಭಾಪತಿ ಇಟಿ ಖಾದರ್ ಸರ್. ಮುಂದಿನ ಪಿಸಾರಲ್ಲಿ ನಾನು ₹1 ಬೆಲೆ ಇಲ್ಲದ ಮನುಷ್ಯ. ಆದರೆ ಮಂಗಳೂರು ವಿಶ್ವವಿದ್ಯಾಲಯ ನಾನು ಈ ಬಟ್ಟೆ ಹಾಕಿ ನಿಲ್ತಂದು ನನ್ನ ಕಾಣ ಅಂತ 70 ವರ್ಷ ಆಯ್ತು. ಆದರೆ ಇವತ್ತಿಗೂ ನನ್ನೇ ಮಂಗಳೂರು ವಿಶ್ವವಿದ್ಯಾಲಯ ಪಕ್ಕದೊಂದು ಸರ್ಕಾರಿ ಕಾಲೇಜ್ ಆಗಿದೆ. ಆದರೆ ಈಗ ಒಂದು 7 ಕೋಟಿಯವರೆಗೆ ಸಹಾಯ ಸಹಕಾರ ಬೇಕಾಗ್ತದೆ. ಪಿ ಕಾಲೇಜ್ ಕಟ್ಟಡ ಆಗಬೇಕು. 45 ಲಕ್ಷ ಕೂಡ MRBL ಸಂಸ್ಥೆ ಕೊಟ್ಟು ಮುಗಿಲಂಪಿಲ್ಲ ಇರುವಾಗ. ಆದ ಕಾರಣ 7 ಕೋಟಿ ಸಹಾಯ ಸಹಕಾರ ಬೇಕು, ಬಿಲ್ಡಿಂಗ್ ಆಗಬೇಕು ಅಂತ. ಧನ್ಯವಾದ. ನಾನು ಡಾಕ್ಟರ್ ರವೀಶ್ ಪಡುಮಲೆ, ತುಳುನಾಡಿನ ದೈವಾರಾಧನೆಯ ಕೊಡಿಯಡಿಯಲ್ಲಿ ಚಾಕಿರಿ ಮಾಡ್ತಾ ಇರುವವನು. ಜೊತೆಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನಗೆ ಮಂಗಳೂರಿನ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ನೀಡಿದರು. ಬಹಳ ಖುಷಿಯಾಗ್ತಾ ಇದೆ. ಡಾಕ್ಟರ್ ಚೇತನ್ ಜಿ, ನಾನಿವತ್ತು ಮಂಗಳೂರು ವಿಶ್ವವಿದ್ಯಾಲಯ ನೀಡಿದ 44ನೇ ಘಟಿಕೋತ್ಸವದಲ್ಲಿ ಭೌತಶಾಸ್ತ್ರದಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದೀನಿ. ಮಂಗಳೂರು ವಿಶ್ವವಿದ್ಯಾನಿಲಯ ಸಂಶೋಧನೆಗೆ ಬಹಳಷ್ಟು ಉತ್ತೇಜನ ನೀಡ್ತಾ ಇದೆ. ಭೌತಶಾಸ್ತ್ರ ವಿಭಾಗದಲ್ಲಿ ನಾವು ಸಂಶೋಧನೆ ಸಮಯದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಹಲವಾರು ಅನುದಾನಗಳನ್ನು ಪಡೆದು ಸಂಶೋಧನೆಯನ್ನ ನಡೆಸಿದ್ವಿ. ನಾನು ತೀರ್ಥಹಳ್ಳಿ ಅನ್ನೋ ಊರಿನಿಂದ ಬಂದಿದ್ದು. ನನಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆಸಲು ಅವಕಾಶ ನೀಡಿದಂತ ನನ್ನ ಪ್ರೊಫೆಸರ್ ಯರೋಲ್ ನಾರಾಯಣ ಅವರಿಗೆ ನಾನು ಮೊದಲಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ವಿಶ್ವವಿದ್ಯಾನಿಲಯದ ಎಲ್ಲ ಪದಾಧಿಕಾರಿಗಳಿಗೂ, ಕುಲಪತಿಗಳಿಗೂ ಹಾಗೂ ರಿಜಿಸ್ಟ್ರಾರ್ಗಳಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಂಥ ಉನ್ನತವಾದಂತಹ ಸಂಶೋಧನಾ ಕೇಂದ್ರ ನೀಡಿ ನಮಗೆ ಸಂಶೋಧನೆ ನೀಡಲು ಅವಕಾಶ ನೀಡಿದಂತಹ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಭಾರತ ಸರ್ಕಾರಕ್ಕೆ ನಾನು ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ರಿಸರ್ಚ್ ಆಯ್ಕೆ ಮಾಡ್ಕೊಂಡಿದ್ದೆ, ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೆ. ಅದ್ರ ಪ್ರಕಾರವಾಗಿ ನನಗೆ ರಾಜ್ಯ ಸರ್ಕಾರದಿಂದ ಅಡಿಕೆ ಸಿಪ್ಪೆಯ ಮೇಲೆ ಸಂಶೋಧನೆ ನಡೆಸಲಿಕ್ಕೆ ನನಗೆ 30 ಲಕ್ಷಗಳ ಅನುದಾನ ಕೂಡ ಕೊಟ್ಟಿತ್ತು. My name is Sanjob and I started my PhD in 2019 September under a JRF scheme, and I don't know, my guide was very supportive for all the things that he has done to me. ನನ್ನ ಹೆಸರು ಸುಮಾ SB. ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ PhD ಮುಗಿಸಿದ್ದೀನಿ. ನಂದು ಟೈಟಲ್ ಪ್ರಿಪರೇಷನ್ ಆ್ಯಂಡ್ ನ್ಯಾನೋ ಕಾಂಪೋಸಿಟ್ಸ್ ಬಗ್ಗೆ ಮಾಡಿರೋದು ನಾನು PhD. ತುಂಬ ಚೆನ್ನಾಗಿ ಅನ್ನಿಸ್ತು. ಮುಂದೆ ಪೋಸ್ಟ್ ಡಾಕ್ ಮಾಡಬೇಕು ಅಂತ ಇದ್ದೀನಿ. ಅಬ್ರಾಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಂದು ರಿಲೇಟೆಡ್ ಟಾಪಿಕ್ಸ್ ಮೇಲೆ ಯಾರಾದರೂ ಗೈಡ್ ಸಿಕ್ಕರೆ ಅಬ್ರಾಡಲ್ಲಿ ಪೋಸ್ಟ್ ಡಾಕ್ ಮಾಡಬೇಕಂತ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಶ್ರೀದೇವಿ. 44ನೇ ಘಟಿಕೋತ್ಸವ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವತ್ತು ನಾನು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ. ನನ್ನ ಮಾರ್ಗದರ್ಶಕರು SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ. ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ವಿಷಯದಲ್ಲಿ PhD ಪದವಿಯನ್ನ ಪಡೆದಿದ್ದೇನೆ. ಪ್ರಸ್ತುತ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮಂಗಳೂರು ಯೂನಿವರ್ಸಿಟಿಯಿಂದ ಈ ಪದವಿಯನ್ನ ಪಡೆದಿರುವಂತಹದ್ದು ತುಂಬಾ ಸಂತೋಷ ಮತ್ತು ಹೆಮ್ಮೆಯನ್ನ ತಂದುಕೊಟ್ಟಿದೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶಮಾ. ನಾನಿವತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ವಿಮೆನ್ ಎಂಪವರ್ಮೆಂಟ್ ಥ್ರೂ ಹೈಯರ್ ಎಜುಕೇಶನ್ ಅ ಸ್ಟಡಿ ಇನ್ ಕೋಸ್ಟಲ್ ಕರ್ನಾಟಕ ಎಂಬ ವಿಷಯದಲ್ಲಿ PhD ಪದವಿ ಪಡೆದಿದ್ದೇನೆ. ಇದರ ಹಿಂದೆ 5 ವರ್ಷಗಳ ಶ್ರಮ ಇದೆ, ಹಲವಾರು ತ್ಯಾಗಗಳಿದೆ. ಅಂಡ್ ಈ ಕೋಸ್ಟಲ್ ಕರ್ನಾಟಕದ ಮಹಿಳೆಯರ ಜೀವನದ ಚಿತ್ರಣವನ್ನ ತಿಳ್ಕೊಳ್ಳೋ ಉದ್ದೇಶದಿಂದ ನಾನು ಮಾಡಿದ್ದೆ. ಈ ಸ್ಟಡಿಯನ್ನ ಮಾಡಲಾಗಿತ್ತು. ಮಹಿಳೆಯರು ಎಜುಕೇಶನ್ ಪಡ್ಕೊಂಡ್ರು ಕೂಡ ಅವರಲ್ಲಿ ಎಂಪವರ್ಮೆಂಟ್ ಇಂಡೆಕ್ಸ್ ಕಮ್ಮಿ ಇರೋದು ಈ ಸ್ಟಡಿ ಮೂಲಕ ನನಗೆ ಗೊತ್ತಾಗಿದೆ ಕೂಡ. ಈ ನಿಟ್ಟಿನಲ್ಲಿ ನನ್ನ ಈ PhD ಥೀಸಿಸ್ ನಾನು ಸಬ್ಮಿಟ್ ಮಾಡಿ ಅವಾರ್ಡ್ ಪಡ್ಕೊಂಡಿದ್ದಾನೆ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಉದ್ದೇಶ ಇದೆ ನಂದು. ನಮಸ್ಕಾರ, ನನ್ನ ಹೆಸರು ಸುಚಿತ್ರಾ KL ಅಂತ. ನಮ್ಮ ಊರು ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿಯ ಕೇತೆ ಗ್ರಾಮ. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರ ಮಾರ್ಗದರ್ಶನದಲ್ಲಿ ನೇಮಿಚಂದ್ರ ಅವರ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆಯ ನೆಲೆ ಎಂಬ ವಿಷಯದ ಕುರಿತು PhD ಮಹಾಪ್ರಬಂಧವನ್ನು ಸಲ್ಲಿಸಿದ್ದೇನೆ. ಇವತ್ತು ನನಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ದೊರಕಿದೆ. ನಾನು ನೇಮಿಚಂದ್ರ ಅವರ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆ ನೆಲೆ ಎಂಬ ವಿಚಾರದಲ್ಲಿ ಸ್ತ್ರೀಯರ ವಿಚಾರವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ದೇನೆ. ನಮಸ್ಕಾರ, ನನ್ನ ಹೆಸರು ನಿವೇದಿತಾ ಅಂತ. ನಾನು ಸೆಂಟ್ ಲೂಷಿಯಸ್ ಯೂನಿವರ್ಸಿಟಿಯಲ್ಲಿ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಲಾಸ್ಟ್ ಇಯರ್ ನಂದು PhD ವೈವಾ ಆಗಿತ್ತು. ಈ ಸತಿ ನನಗೆ PhD ಕಾನ್ವೊಕೇಶನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಡೆಯಿಂದ ಸಿಕ್ಕಿದೆ. ನಂದು ಟಾಪಿಕ್ ಇಂಪ್ಯಾಕ್ಟ್ ಆಫ್ ಲಾರ್ಜ್ ಸ್ಕೇಲ್ ರೀಟೇಲಿಂಗ್ ಆನ್ ಕನ್ಸ್ಯೂಮರ್ಸ್ ಆ್ಯಂಡ್ ಸ್ಮಾಲ್ ಟ್ರೇಡರ್ಸ್. ನನಗೆ ಈ ಸಮಯದಲ್ಲಿ ತುಂಬ ಖುಷಿ ಆಗ್ತಾ ಉಂಟು.
ಡಾಕ್ಟರ್ ರೋಹನ್ ಎನ್ ಸಾಗರ್ ಅಂತ, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ PhD ಅವಾರ್ಡ್ ಆಗಿರೋದು. ನನ್ನ PhD ಟೈಟಲ್ ಬಂದು ಇನ್ಫ್ಲುಯೆನ್ಸ್ ಆಫ್ ಮೆಟಲ್ ಸಾಲ್ಟ್ಸ್ ಆ್ಯಂಡ್ ಗ್ರಾಫಿನ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ ಇನ್ಕಾರ್ಪೊರೇಷನ್ ಆನ್ ಮೈಕ್ರೋಸ್ಟ್ರಕ್ಚರಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಪಾಲಿಮರ್ ಕಾಂಪೋಸಿಟ್. ಸೊ ಇಲ್ಲಿ ನಾನು ಏನು ಕಲ್ತಾ ಇದ್ದೀನಿ ಅದು ನೆಕ್ಸ್ಟ್ ನಾನು ಮುಂದುವರಿಸಬೇಕು ಅಂತ ಇಷ್ಟಪಡ್ತೀನಿ. ಯಾವುದೇ ಥರದ್ದು ರಿಸರ್ಚ್ ಆಗಲಿ, ಮೇಜರ್ ಇಲ್ಲಿ ಕಲ್ತಿರೋದು ಒಂದು ಕ್ರಿಟಿಕಲ್ ಥಿಂಕಿಂಗ್, ಯಾವುದೇ ಒಂದು ವಿಚಾರನಾಗಲಿ ತುಂಬಾ ಸೂಕ್ಷ್ಮವಾಗಿ ಅದನ್ನ ಸ್ಟಡಿ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀನಿ ಇಲ್ಲಿ. ಸೊ ಅದನ್ನೇ ನೆಕ್ಸ್ಟ್ ನಾನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ, ಮತ್ತು ಸೊಸೈಟಿಗೆ ಏನು ನೀಡ್ ಇದೆ ಅದ್ರ ಮೇಲೆ ರಿಸರ್ಚ್ ಇನ್ನು ಜಾಸ್ತಿ ಮಾಡಬೇಕು ಅಂತ ಇಷ್ಟ. ನನ್ನ ಹೆಸರು ಶರದಿ. ನಾನು MSc ಫಿಸಿಕ್ಸ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಈ ಸರ್ತಿ MSc ಫಿಸಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮತ್ತೆ ನನ್ನ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಹೇಳಿದ್ರೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ಹಾಗೆ ಸಿವಿಲ್ ಸರ್ವೆಂಟ್ ಆಗಿ ಮುಂದೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ನನ್ನ ಹೆಸರು ಸಂಧ್ಯಾ ಎನ್ ಅಂತ. ನಾನು ಮೂಲತಃ ಸರಪಾಡಿ ಮಣಿನಾಲ್ಕೂರು ಮೇಲಿನ ನೈಬಿಲ್ ಮನೆಯವಳು. ನಾನು ಪ್ರಾಥಮಿಕ ಎಜುಕೇಷನ್ ಅನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ 1ರಿಂದ 4ನೇ ತರಗತಿ ತನಕ ಕಂಪ್ಲೀಟ್ ಮಾಡಿಕೊಂಡೆ. ಆದ ನಂತರ ತಂದೆ ತಾಯಿ ಆಸೆ ಅಂತೆ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ನಾನು ಅಲ್ಲಿಂದ ನೆಕ್ಸ್ಟ್ 5th to 7th ಎಗ್ಡೆಸ್ ಪ್ರೈವೇಟ್ ಪ್ರೈಮರಿ ಸ್ಕೂಲ್ ಕಾಯರ್ಪಲ್ಕೆ ಅಲ್ಲಿ ಜಾಯ್ನ್ ಆದೆ. ನಂತರ ಅಲ್ಲಿಂದ ಹೈಯರ್ ಹೈಸ್ಕೂಲ್ ಸೆಕ್ಷನ್ ಅನ್ನು 8ರಿಂದ till ಡಿಗ್ರಿ BSc ಡಿಗ್ರಿ ತನಕ ನಾನು SVS ಸ್ಕೂಲ್ SVS ಇನ್ಸ್ಟಿಟ್ಯೂಷನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ. ನಾನು ಬೇಸ್ BSc ಅಲ್ಲಿ ಇದ್ದವಳು. BSc ಇಂದ ನಂತರ ನಾನು MA ಕನ್ನಡವನ್ನು ತಗೊಂಡವಳು. ನನಗೆ ಮೂಲತಃ ಆಸಕ್ತಿ ಏನಂದ್ರೆ, ನನಗೆ ಈ ಲೇಖನ ಆಗ್ಬೋದು, ಕತೆ ಆಗ್ಬೋದು, ಕವನಗಳನ್ನು ಬರೆಯುವ ಹೆಚ್ಚು ಆಸಕ್ತಿ. ಅದರಿಂದ ನನಗೆ MA ಫೀಲ್ಡ್ ಕನ್ನಡವನ್ನು ತೆಗಿಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ MA ಕನ್ನಡವನ್ನು ಆಪ್ಟ್ ಮಾಡಿಕೊಂಡೆ. ಮತ್ತೆ ನನ್ನ ಈ ಗುರುಗಳ ಪ್ರೇರಣೆ, ಗುರುಗಳಿಂದ ಪ್ರೋತ್ಸಾಹ, ಇದೆಲ್ಲ ನಾನು ಕನ್ನಡವನ್ನು ತಗೊಳ್ಬೇಕು, ನಾನು ಅವರಂತೆ ಕನ್ನಡವನ್ನು ಟೀಚ್ ಮಾಡಬೇಕು, ನಾನು ಕೂಡ ಅವರ ಹಾಗೆ ಒಂದು ಒಳ್ಳೆಯ ಲೆಕ್ಚರರ್ ಆಗಿ ಸಮಾಜದಲ್ಲಿದ್ದಂತಹ ಮಕ್ಕಳಿಗೆ ಪಾಠ ಮಾಡಿ ಅವರನ್ನು ನನ್ನನ್ನು ಹೇಗೆ ನನ್ನ ಗುರುಗಳು ಬೆಳೆಸಿದ್ರು ಅದೇ ರೀತಿ ನಾನು ಆ ಮಕ್ಕಳನ್ನು ಬೆಳೆಸಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರ MA ಕನ್ನಡವನ್ನು ತೆಗೆದುಕೊಂಡೆ. MA ಕನ್ನಡದಲ್ಲಿ 7 ಕ್ಯಾಶ್ ಪ್ರೈಸ್, ನಂತರ 1 ಗೋಲ್ಡ್ ಮೆಡಲ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನನ್ನ ಹೆಸರು ಕೃಪಾ ವನ್ನಸ್ವಾಮಿ ಅಂತ. ನಮ್ಮದು ನೇಟಿವ್ ಬಂದ್ಬಿಟ್ಟು ಬಳ್ಳಾರಿ. ಸೊ ಇಲ್ಲಿಗೆ ನಾನು PhD ಜಾಯ್ನ್ ಆಗಲಿಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಬ್ಬರು ಹರೀಶ್ ಸರ್ ಅಂತ. ಅವರು ನನ್ನ PG ಗುರುಗಳಾಗಿದ್ದರು. ಹಾಗೆ ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ PhD ಮಾಡಿದ್ದೀನಿ. ಸೊ ನನ್ನ ಗುರುಗಳಾದ ಅಂದರೆ PhD ಗೈಡ್ ಬಂದ್ಬಿಟ್ಟು ಡಾಕ್ಟರ್ BS ಶೇಖರ್, ಮತ್ತು ನನ್ನ PhDಗೆ ಸಹಾಯ ಮಾಡಿದವರು ಡಾಕ್ಟರ್ ಭಾರತಿ ಪಿಲ್ಲರ್ ಮತ್ತು ಶರ್ಮಿಳಾ ಮ್ಯಾಮ್ ಅಂತ. ಸೊ PhD ಜರ್ನಿ ಅನ್ನೋದು ಒಂದು ಜರ್ನಿ ಕಷ್ಟದಿಂದ ಕೂಡಿರ್ತದೆ, ಅದು ಎಲ್ಲರಿಗೂ ಗೊತ್ತಾಗಿರೋಂಥ ವಿಷಯ. ಬಟ್ ಏನಂತಂದ್ರೆ ಒಂದು ಸ್ಮೂತ್ ಆಗಿ ಹೋಗ್ಬೇಕು, ಆ ಜರ್ನಿ ಸ್ಮೂತ್ ಆಗಿರ್ಬೇಕಂದ್ರೆ ಒಂದು ಗೈಡ್ ಮತ್ತೆ ನಿಮ್ಮ ವೆಲ್ ವಿಷರ್ಸ್ ತುಂಬಾ ಸಪೋರ್ಟ್ ಮಾಡಬೇಕು. ಹಾಗೆ ಪೇರೆಂಟ್ಸ್ ಸಹ, ಹಾಗೆ ನಿಮ್ಮ ಫೈನಾನ್ಷಿಯಲ್ ಸಹ ತುಂಬಾ ಎಫೆಕ್ಟಿವ್ ಆಗಿ ಇರಬೇಕು. ಸೊ ಆಗಿದ್ರೆ ಮಾತ್ರ ನಿಮ್ಮ PhD ಅನ್ನೋದು ಒಂದು ಜರ್ನಿ ಏನಿದೆ ಅನ್ನೋ ಒಂದು ಸಕ್ಸಸ್ಫುಲ್ ಆಗಿರ್ತದೆ. PhD ಅನ್ನೋದು ಒಂದು ಜರ್ನಿ ಇದ್ರೆ, ಬಟ್ ಅದಕ್ಕೆ ಆದಂತ ಮಹತ್ವ ಕೂಡ ಇರ್ತದೆ. ಸೊ ಯಾವುದೇ ಒಂದು ವಿಷಯನ ನೀವು ಸಂಪೂರ್ಣವಾಗಿ ಓದ್ಬೇಕಂದ್ರೆ ಗೈಡ್ಶಿಪ್ ಅನ್ನೋದು ತುಂಬಾ ವ್ಯಾಲ್ಯೂಬಲ್. ನಾನು ರಾಜೇಶ್ವರಿ SK ತುಳು MA ಫಸ್ಟ್ ರ್ಯಾಂಕ್ ಹೋಲ್ಡರ್. ರ್ಯಾಂಕ್ದ ಬಗೆಟ್ ಎಕ್ಸ್ಪೆಕ್ಟೇಷನ್ ದಾಲ ಇಜ್ಜಂಡು ರ್ಯಾಂಕ್ ಬತ್ತಿನ ಮಸ್ತ್ ಖುಷಿ ಅಂಡು ಮಾತ್ರ. ತುಳುಟು ಅಧ್ಯಯನ ಮಲ್ಪೆರೆ ಪ್ರೋತ್ಸಾಹ ಕೊರ್ನ ಎನ್ನ ಗುರುವಿಂದ ದಕ್ಕಲು ತೆನೆ ಪಾಸ್ ಆಡಿಲು ಬೊಕ ಎನ್ನ ಇಲ್ಲಡ್ಲ ಹಿಂಗ ಮಸ್ತ್ ಸಹಕಾರ ಕೊಡ್ತೇರೆ. ಅಕ್ಲೇನು ಪೂರ ಯಾನ್ ಈ ಪೊರ್ತುಡು ನೆನಪು ಮಲ್ತೊನ್ವೆ. ತುಳುತ ಬಗೆಟ್ ಪನುಡುಂದ ತುಳು ಭಾಷೆನೆ ಪೊರ್ಲು ಐತ ಸಂಸ್ಕೃತಿ ನನಲಾತು ಪೊರ್ಲು ಮುಲ್ಪದ ವಿಸ್ತಾರವಾಯನ ಪ್ರದೇಶೋಡು ತುಳು ಭಾಷೆ ಪಾತಿರ್ವೇರು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಪನ್ಪಿ ಪಾತಿರದಂಚನೆ ಪರತುದೊಟ್ಟು ಪೊಸತ್ತು ಸೇರುನ್ನನೆ ತುಳು ಸಂಸ್ಕೃತಿ. ಒಂದೊಂಜಿ ಸಮೃದ್ಧವಾಯಿನ ಒಂಜಿ ಸಂಸ್ಕೃತಿ ತುಳುತ್ತವು. ಕಿಂಚಿತಿ ಸಮೃದ್ಧವಾಯಿನ ಸಂಸ್ಕೃತಿ ಇತ್ತಿನ ಈ ಭಾಷೆ ನನ್ನ ದುಂಬುಗಳ ಒರಿಯೋಡು ಪನ್ಪಿನವು ಏನಂಜ ಅಭಿಲಾಷೆ. ಮುಲ್ಪದ ಹಂಪನಗಟ್ಟೆ ಯೂನಿವರ್ಸಿಟಿಡ್ ಬಯ್ಯದ ಪೊರ್ತುಡು ಕಲ್ಪರೆ ಅವಕಾಶ ಇತ್ತಿ ನಡೆದಾರ ಇಂಕ್ ಎನ್ನ ಬೇಲೆದ ಒಟ್ಟಿಗೆ ತುಳು ಕಲ್ಪೆರ್ಲ ಒಂಜಿ ಎಡ್ಡೆ ಸಹಕಾರ ಅಂಡ್ ಬೇತೆ ಭಾಷೆಲೆಡಿ ತಿಲೆಕೊನೆ ತುಳುಟ್ಲ ಬೇತೆ ಬೇತೆ ಸಬ್ಜೆಕ್ಟ್ ಉಂಡು ನೆಟ್ ಕಲ್ಪರೆ ಮಸ್ತ್ ವಿಚಾರಲುಂಡು. ಅಂಚದು ಬೇತೆ ಭಾಷೆ ಲೆಕ್ಕೊನೆ ತುಳು ಭಾಷೆನ್ಲ ಒಂಜಿ ಐಚ್ಛಿಕ ವಿಷಯವಾದದೆತೊಂದು ಶೈಕ್ಷಣಿಕ ಮಟ್ಟಡೆ ಪಂಡ ಹೈಸ್ಕೂಲ್ ಅವಾರ್ಡ್ PUC ಡಿಗ್ರಿ ಇಂಚ ಮಾತ ಕೊಡಿಲ್ಲ ಕಲ್ಪರೆ ಅವಕಾಶ ತಿಕ್ಕಂಡ ಎಡ್ಡೆ ಪನ್ಪಿನವೆ ಎನ್ನ ಅಭಿಪ್ರಾಯ. ಪಂಡ ತುಳು ಒರಿಯುಡು, ತುಳು ಬುಲೆಯೊಂದು ಪೋಡು, ತುಳು ಸಂಸ್ಕೃತಿ ಮಾತೆರೆಗಳ ತೆರಿಯುಡು. ಘಟಿಕೋತ್ಸವ ಸಮಾರಂಭದ ಬಳಿಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅಭಿಪ್ರಾಯ ವ್ಯಕ್ತಪಡಿಸಿ, ತುಂಬ ಖುಷಿಯಾಗಿದೆ. 44ನೇ ಘಟಿಕೋತ್ಸವ ಗೌರವಾನ್ವಿತ ಕುಲಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಬಹಳ ಚೆನ್ನಾಗಿ ನಡೆದಿದೆ. ವಿದ್ಯಾರ್ಥಿಗಳಿಗೆ ಗುಂಪು ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಒಂದು ಸಣ್ಣ ಸಮಸ್ಯೆ ಆಗಿದೆ. ಆದರೆ ಸಮಯವನ್ನ ಪಾಲನೆ ಮಾಡಬೇಕು ಅಂತೇಳಿ ನಿರ್ದೇಶನ ಇದ್ದದ್ರಿಂದ ನಾವಾಗ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಬೇಜಾರು ಮಾಡ್ಕೊಳ್ಳದೆ ಸಿಕ್ಕಿರುವ ಪದವಿಯನ್ನ ಸಂತೋಷದಿಂದ ತಂದೆ ತಾಯಿಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ನಾನು ಹಾರೈಸ್ತಾ ಇದ್ದೇನೆ. ಇದುವರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ 44ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದ
ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರವೀಣ್ ಅಮ್ಮೆಂಬಳ. ಸಹಕಾರ ಕಾವ್ಯ ಜಿಕೆ ಪೆರ್ಲಾ ಹಾಗೂ ವಿಜಯ ಕಿಶೋರ್. ತಾಂತ್ರಿಕ ಸಹಕಾರ ಚಂದ್ರಶೇಖರ ಪಾಣಾಜೆ. ಸಮಗ್ರ ನಿರ್ವಹಣೆ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿಯ ಮಂಗಳೂರು ಕೇಂದ್ರದಿಂದ ಮೂಡಿಬಂತು.